ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಪವರ್ ಪ್ಲಾಂಟ್ ಬೇಸಿಕ್ಸ್ಗೆ ಹಾರ್ದಿಕ ಸ್ವಾಗತವನ್ನ ಕೋರ್ತೇನೆ. ಇವತ್ತಿನ ದಿನ ಒಂದು ಸಂಕ್ಷಿಪ್ತವಾಗಿ ಒಂದು ಒಳ್ಳೆಯ ಉಪಯುಕ್ತ ಮಾಹಿತಿಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತಿನ ದಿನ ಏನ್ ಟಾಪಿಕ್ ಅಂತಂದ್ರೆ, ಬಾಯ್ಲರ್ ಅಟೆಂಡರ್ ಎಕ್ಸಾಮಿಗೆ ಕರೆದಿದ್ದಾರೆ. ಇವಾಗ ಅಪ್ಲಿಕೇಶನ್ ಹಾಕೋದು ತುಂಬಾ ಗೊಂದಲವಾಗಿದೆ ಎಲ್ರಿಗೂ. ಸೊ ಅದಕ್ಕಾಗಿ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ತಾವೆಲ್ಲರೂ ನನಗೆ ದಯವಿಟ್ಟು ಸಪೋರ್ಟ್ ಮಾಡಬೇಕು, ನನ್ನ ಚಾನಲ್ ಅನ್ನ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ತಮ್ಮ ಸ್ನೇಹಿತರೊಂದಿಗೆ ಈ ಚಾನಲ್ ಅನ್ನ ಶೇರ್ ಮಾಡ್ಕೋಬೇಕು ಅಂತ ತಮ್ಮೆಲ್ಲ ಕೋರ್ಕೊಂತ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅಪ್ಲಿಕೇಶನ್ ಆಫ್ ಬಾಯ್ಲರ್ ಅಟೆಂಡರ್. ಸೊ ಬಾಯ್ಲರ್ ಅಟೆಂಡರ್ಸ್ಗೆ ಯಾವ ತರ ಅಪ್ಲಿಕೇಶನ್ ಅನ್ನ ಹಾಕಬೇಕು ಅನ್ನೋದನ್ನ ಈ ಟಾಪಿಕ್ ನಲ್ಲಿ ನಾನು ಹೇಳ್ಕೊಡ್ತೇನೆ. ಸೊ ಫಸ್ಟ್ ಆಫ್ ಆಲ್, ಸೆಕೆಂಡ್ ಕ್ಲಾಸ್ ಅಥವಾ ಮತ್ತೆ ಫಸ್ಟ್ ಕ್ಲಾಸ್ ದವರಿಗೆ ಇವಾಗ ಎಕ್ಸಾಮಿಗೆ ಕರೆದಿದ್ದಾನೆ. ಸೊ ಅದರಲ್ಲಿ ಯಾವ ತರ ಡೌನ್ಲೋಡ್ ಮಾಡಬೇಕು, ನೀವು ಜಸ್ಟ್ ಗೂಗಲ್ ಕ್ರೋಮ್ ಅಲ್ಲಿ ಹೋಗಿ https://esurakshha.karnataka.government.in ಅಂತ ಒಂದು ವೆಬ್ಸೈಟ್ ಇದೆ. ಅದನ್ನ ಓಪನ್ ಮಾಡಿದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು ಈಸಿಯಾಗಿ. ಫಾರ್ಮ್ A1 ಅಂದ್ರೆ A1 ಅಂತಂದ್ರೆ ಇದು ಫಸ್ಟ್ ಕ್ಲಾಸ್ ಬಾಯ್ಲರ್ ಆಪರೇಟರ್ಗೆ ಇರುತ್ತೆ. ನೆಕ್ಸ್ಟ್ ಫಾರ್ಮ್ A2 ಅಂತಂದ್ರೆ ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಆಪರೇಟರ್ಗೆ ಇರುತ್ತೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಸೆಕೆಂಡ್ ಕ್ಲಾಸ್ ದವ್ರಿಗೆ ಅಂತಂದ್ರೆ, ಸೆಕೆಂಡ್ ಕ್ಲಾಸ್ ದವರು ಬೋತ್ ದ ಕ್ಯಾಂಡಿಡೇಟ್ಸ್ ಅಂದ್ರೆ ಫಸ್ಟ್ ಕ್ಲಾಸ್ ಇರ್ಲಿ ಸೆಕೆಂಡ್ ಕ್ಲಾಸ್ ಇರ್ಲಿ, ಈ ಸರ್ತಿ ಕರೆದಿರೋದು ಮಾತ್ರ ಕರ್ನಾಟಕದವರಿಗೆ, ಕ್ಯಾಂಡಿಡೇಟ್ಸ್ ಕರ್ನಾಟಕದವ್ರು ಆಗಿರ್ಬೇಕು. ಅದನ್ನ ಹೊರತುಪಡಿಸಿ ಬೇರೆ ರಾಜ್ಯದವರಿಗೆ ಈ ಸರ್ತಿ ಅನುಮತಿ ಇಲ್ಲ. ಸೊ ಅದಕ್ಕಾಗಿ ಸೆಕೆಂಡ್ ಕ್ಲಾಸ್ ಆಪರೇಟರ್ ಗಳಿಗೆ ಏನ್ ಎಲಿಜಿಬಿಲಿಟಿ ಇರ್ತದೆ, ಇವಾಗ ಫ್ರೆಶರ್ಸ್ ಇರ್ತಾರಲ್ಲ ಅವ್ರಿಗೆ ಸೆಕೆಂಡ್ ಕ್ಲಾಸ್ ಅಪ್ಲೈ ಮಾಡೋದಿರುತ್ತೆ. ಅವ್ರಿಗೆ ಏನ್ ಎಲಿಜಿಬಿಲಿಟಿ ಇರುತ್ತೆ ಅಂತಂದ್ರೆ, ಅವ್ರದ್ದು ಮಿನಿಮಮ್ ಏಜ್ ಬಂದ್ಬಿಟ್ಟು 20 ವರ್ಷ ಆಗಿರ್ಬೇಕು. 20 ವರ್ಷಕ್ಕಿಂತ ಕಡಿಮೆ ಇದ್ರೆ ಅದು ಎಲಿಜಿಬಲ್ ಆಗಲ್ಲ. ನೆಕ್ಸ್ಟ್ ಅವರು ಮಿನಿಮಮ್ ಕ್ವಾಲಿಫಿಕೇಶನ್ SSLC ಆಗಿರ್ಬೇಕು, ಅಥವಾ ಅದ್ರ ಮೇಲ್ಪಟ್ಟು ITI, ಡಿಪ್ಲೊಮಾ ಅಥವಾ PUC ಅಥವಾ ಯಾವ್ದಾದ್ರು ಇನ್ನಿತರ ಕೋರ್ಸ್ಗಳಾದ್ರೆ ನಡೆಯುತ್ತೆ. ಬಟ್ ಮಿನಿಮಮ್ ಏನಿರುತ್ತೆ ಅಂದ್ರೆ SSLC ಆಗಿರ್ಲೇಬೇಕು. ನೆಕ್ಸ್ಟ್ ಅವರು ಫೈರ್ ಮ್ಯಾನ್, ಪಂಪ್ ಮ್ಯಾನ್, ವಾಟರ್ ಮ್ಯಾನ್, ಅಸಿಸ್ಟೆಂಟ್ ಫೈರ್ ಮ್ಯಾನ್ ಅಥವಾ ಅಸಿಸ್ಟೆಂಟ್ ಆಪರೇಟರ್ ಆಗಿ 2 ವರ್ಷ ಬಾಯ್ಲರ್ ನಲ್ಲಿ ಕೆಲಸ ಮಾಡಿರ್ಬೇಕು, ಅಥವಾ 2 ವರ್ಷ ಫಿಟರ್ ಮತ್ತೆ 1 ವರ್ಷ ಆಪರೇಟರ್ ಆಗಿ ಕೆಲಸ ಮಾಡಿರ್ಬೇಕು, ಅಥವಾ ಸ್ಮಾಲ್ ಇಂಡಸ್ಟ್ರಿಯಲ್ ಬಾಯ್ಲರ್ ಆಪರೇಟರ್ ಆಗಿನಾದ್ರೂ ಕೆಲಸ ಮಾಡಿರ್ಬೇಕು. 3 ಕಂಡೀಷನ್ ಇದಾವೆ. ಏನು ಅಂತಂದ್ರೆ, ಒಂದು ಫೈರ್ ಮ್ಯಾನ್, ಪಂಪ್ ಮ್ಯಾನ್, ವಾಟರ್ ಮ್ಯಾನ್, ಅಸಿಸ್ಟೆಂಟ್ ಫೈರ್ ಮ್ಯಾನ್, ಅಸಿಸ್ಟೆಂಟ್ ಆಪರೇಟರ್ ಆಗಿ 2 ವರ್ಷ ಕಾರ್ಯವನ್ನ ನಿರ್ವಹಿಸಿರ್ಬೇಕು. ಯಾವ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಿರ್ತೀರಲ್ಲ ಅವ್ರದ್ದು ಒಂದು ದೃಢೀಕರಣ ಪ್ರಮಾಣ ಪತ್ರ ಅಥವಾ ಸರ್ವಿಸ್ ಲೆಟರ್ ಅನ್ನ ನೀವು ತಗೊಂಡಿರ್ಬೇಕು 2 ವರ್ಷದ್ದು ಮಿನಿಮಮ್. ಅಥವಾ 2 ವರ್ಷ ಫಿಟರ್ ಆಗಿ 1 ವರ್ಷ ಆಪರೇಟರ್ ಆಗಿ ನೀವು ಸರ್ವಿಸ್ ಲೆಟರ್ ಅನ್ನ ತಗೊಂಡಿರ್ಬೇಕು. ಅದು ಇಲ್ಲ ಅಂತಂದ್ರೆ ಒಂದು ಸ್ಮಾಲ್ ಇಂಡಸ್ಟ್ರಿಯಲ್ ಬಾಯ್ಲರ್ ನಲ್ಲಿ ಆಪರೇಟರ್ ಆಗಿ ಕೆಲಸ ಮಾಡಿರ್ಬೇಕು. ಅದನ್ನು ಕೂಡ ನೀವು ಅವ್ರ ಸರ್ವಿಸ್ ಲೆಟರ್ ಅನ್ನ ತಗೋಬೇಕು. ಇದು ಬಂದ್ಬಿಟ್ಟು ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಆಪರೇಟರ್ ಗಳಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ನೆಕ್ಸ್ಟ್ ಫಸ್ಟ್ ಕ್ಲಾಸ್ ಅವ್ರಿಗೆ ಏನಿದೆ, ಫಸ್ಟ್ ಕ್ಲಾಸ್ ಕ್ಯಾಂಡಿಡೇಟ್ಸ್ ಗೆ ಏನ್ ಎಲಿಜಿಬಿಲಿಟಿ ಇದೆ ಅನ್ನೋದನ್ನ ಇವಾಗ ನೋಡಿ. ಅವ್ರದ್ದು ಏಜ್ ಬಂದ್ಬಿಟ್ಟು ಮಿನಿಮಮ್ 22 ವರ್ಷ ಆಗಿರ್ಬೇಕು. ಮತ್ತೆ ಸೆಕೆಂಡ್ ಕ್ಲಾಸ್ ಸರ್ಟಿಫಿಕೇಟ್ ಇಟ್ಕೊಂಡು ಅವರು ಬಾಯ್ಲರ್ ನಲ್ಲಿ 2 ವರ್ಷ ಕೆಲಸ ಮಾಡಿರ್ಬೇಕು. ಅಂದ್ರೆ ಸೆಕೆಂಡ್ ಕ್ಲಾಸ್ ಪಾಸ್ ಆಗಿ 2 ವರ್ಷ ಆಗಿರ್ಬೇಕು. ನೆಕ್ಸ್ಟ್ ಆ ಬಾಯ್ಲರ್, ಯಾವ ಬಾಯ್ಲರ್ ನಲ್ಲಿ ಅವ್ರು ವರ್ಕ್ ಮಾಡ್ತಾ ಇದಾರಲ್ಲ ಅದರ ಹೀಟಿಂಗ್ ಸರ್ಫೇಸ್ ಏರಿಯಾ 50 ಮೀಟರ್ ಸ್ಕ್ವೇರ್ ಗಿಂತ ಕಡಿಮೆ ಇರಬಾರ್ದು. ನೆಕ್ಸ್ಟ್ ಅದು, ಅಥವಾ ಇದಿಲ್ಲ ಅಂದ್ರೆ ಸಪೋಸ್ 3 ವರ್ಷ ಯಾವ್ದಾದ್ರು ಒಂದು ಇಂಡಸ್ಟ್ರಿಯಲ್ ಅಲ್ಲಿ ಟ್ರೈನಿಂಗ್ ತಗೊಂಡಿರ್ಬೇಕು. ಸೆಕೆಂಡ್ ಕ್ಲಾಸ್ ಆದ್ಮೇಲೆ 3 ವರ್ಷ ಟ್ರೈನಿಂಗ್ ತಗೊಂಡಿರ್ಬೇಕು, ಪ್ಲಸ್ 1 ವರ್ಷ ಆಪರೇಟರ್ ಆಗಿ ಕೆಲಸ ಮಾಡಿರುವಂತ ಸರ್ಟಿಫಿಕೇಟ್ ಇದ್ರೆ ಅವರು ಈ ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಿಲಿಟಿ ಇದೆ ಅಂತ ಅರ್ಥ. ಓಕೆ, ಫಾರ್ಮ್ A1 ಮತ್ತು A2 ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ K2 ಚಲನ್ ಇರುತ್ತೆ, K2 karnataka.government.in ಅಂತ ಹೇಳಿ ಒಂದು ವೆಬ್ಸೈಟಿಗೆ ಹೋಗಿ, ನೆಕ್ಸ್ಟ್ ಅಲ್ಲಿ ಡೈರೆಕ್ಟರ್ ಆಫ್ ಫ್ಯಾಕ್ಟರೀಸ್ ಮತ್ತು ಬಾಯ್ಲರ್ಸ್, ಇಂಡಸ್ಟ್ರಿಯಲ್ ಸೇಫ್ಟಿ ಅಂಡ್ ಹೆಲ್ತ್ ಬೆಂಗಳೂರು ಅನ್ನೋದು ಒಂದು ಆಪ್ಷನ್ ಇರುತ್ತೆ. ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ನೀವು ಫಸ್ಟ್ ಕ್ಲಾಸ್ ಆಗಿದ್ರೆ 1180 ರೂಪಾಯಿ ಕಟ್ಟಬೇಕು, ಅಥವಾ ಸೆಕೆಂಡ್ ಕ್ಲಾಸ್ ಆಗಿದ್ರೆ 708 ರೂಪಾಯಿಯನ್ನ ನೀವು ಕಟ್ಟಬೇಕು. ಕಟ್ಟಿ ಅದರದ್ದು ಸರ್ಟಿಫಿಕೇಟ್ ಅನ್ನ ನೀವು ಪ್ರಿಂಟ್ಔಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ನೆಕ್ಸ್ಟ್ ಅದ್ರ ಜೊತೆಗೆ 50x65 mm 2 ರೀಸೆಂಟ್ ಪಾಸ್ಪೋರ್ಟ್ ಫೋಟೋಸ್ ಅನ್ನ ನೀವು ಇಟ್ಕೋಬೇಕು. ಜೊತೆಗೆ ಅಪ್ಲಿಕೇಶನ್ ಟು ಬಿ ಸೈನ್ಡ್ ವಿತ್ ಕ್ಯಾಂಡಿಡೇಟ್ ಅಂಡ್ HOD ಆಫ್ ಪ್ಲಾಂಟ್. ಅಂದ್ರೆ ನಿಮಗೆ ಯಾರು ಸರ್ವಿಸ್ ಲೆಟರ್ ಅನ್ನ ಕೊಟ್ಟಿರ್ತಾರೆ ಆ ಎಲ್ಲಾ ಅಪ್ಲಿಕೇಶನ್ ಅನ್ನ ನೀವು ಫಿಲ್ಅಪ್ ಮಾಡಿದ ಮೇಲೆ ನಿಮ್ದು ಒಂದು ಸಿಗ್ನೇಚರ್ ಇರಬೇಕು. ಅದರ ಕೆಳಗಡೆ ನಿಮ್ಗೆ ಯಾರು ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ ಅವ್ರದ್ದು ಆ HOD ಸಿಗ್ನೇಚರ್ನ ನೀವು ಅದ್ರ ಕೆಳಗಡೆ ಮಾಡಿಸ್ಬೇಕು. ನೆಕ್ಸ್ಟ್ ಅದ್ರ ಜೊತೆಗೆ ಏನ್ ಬೇಕು, ಸರ್ವಿಸ್ ಲೆಟರ್ ಬೇಕು.
ನೆಕ್ಸ್ಟ್ 10th ಮಾರ್ಕ್ಸ್ ಕಾರ್ಡ್ ಆಗಲಿ, 10th ಮಾರ್ಕ್ಸ್ ಕಾರ್ಡ್ ಪ್ಲಸ್ ಡೇಟ್ ಆಫ್ ಬರ್ತ್, ಸರ್ವಿಸ್ ಲೆಟರ್, ಇವೆಲ್ಲವನ್ನು ನೀವು HOD ಕಡೆಯಿಂದ ವೆರಿಫೈ ಮಾಡಿಸಿ ಅವ್ರದ್ದು ಸಿಗ್ನೇಚರ್ ಕಂಪಲ್ಸರಿ ಇರಲೇಬೇಕು. ನೆಕ್ಸ್ಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಟು ಬಿ ಪ್ರೊವೈಡೆಡ್ ಇನ್ ಎಕ್ಸಾಮ್, ಅಂದ್ರೆ ನೀವು ಎಲ್ಲ ಈ ಡಾಕ್ಯುಮೆಂಟ್ಸ್ ಅನ್ನ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಎಕ್ಸಾಮ್ಗೂ ತಗೊಂಡು ಹೋಗ್ಬೇಕು, ಅಲ್ಲೂ ಕೂಡ ನಿಮ್ದು ವೆರಿಫಿಕೇಶನ್ ಆಗುತ್ತೆ. ಅದಾದ್ಮೇಲೆ ಇವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ಬಾಯ್ಲರ್ ಇನ್ಸ್ಪೆಕ್ಟರ್, ಅಂದ್ರೆ ನಿಮ್ಮ ಡಿವಿಷನ್ ನಲ್ಲಿ ಯಾರು ಬಾಯ್ಲರ್ ಇನ್ಸ್ಪೆಕ್ಟರ್ ಇರ್ತಾರಲ್ಲ, ನಿಮ್ಮ ಊರಿನ ಡಿವಿಷನ್ ಅಲ್ಲ, ನೀವು ಎಲ್ಲಿ ವರ್ಕ್ ಮಾಡ್ತಿರ್ತೀರ ಆ ಡಿವಿಷನ್ ನಲ್ಲಿ ಅದೇ ಬಾಯ್ಲರ್ ಇನ್ಸ್ಪೆಕ್ಟರ್ ನ ನೀವು ಭೇಟಿ ಮಾಡಿ ಇವೆಲ್ಲ ಡಾಕ್ಯುಮೆಂಟ್ಸ್ ನ ವೆರಿಫಿಕೇಶನ್ ಮಾಡಿಸ್ಕೊಂಡು ಅವ್ರದ್ದು ಸೀಲ್ ಸಿಗ್ನೇಚರ್ ಅನ್ನ ನೀವು ಪರ್ಟಿಕ್ಯುಲರ್ಲಿ ಕಂಪಲ್ಸರಿಲಿ ನೀವು ತಗೊಳ್ಳೇಬೇಕು. ನೆಕ್ಸ್ಟ್ ಫಸ್ಟ್ ಕ್ಲಾಸ್ ಆಪರೇಟರ್ ಆಗಿದ್ರೆ ಸೆಕೆಂಡ್ ಕ್ಲಾಸ್ ಮಾಹಿತಿಯನ್ನ, ಸರ್ಟಿಫಿಕೇಟ್ ಮಾಹಿತಿಯನ್ನ ನೀವು A1 ಫಾರ್ಮ್ ನಲ್ಲಿ ಏನ್ ಪಾರ್ಟ್ 2 ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರಲ್ಲಿ ನೀವು ಪ್ರತಿಯೊಂದನ್ನು ಫಿಲ್ಅಪ್ ಮಾಡಬೇಕು. ಅದರ ಜೊತೆಗೆ ಸೆಕೆಂಡ್ ಕ್ಲಾಸ್ ಸರ್ಟಿಫಿಕೇಟ್ ಅನ್ನ ನೀವು ಇದರೊಟ್ಟಿಗೆ ಲಗತ್ತಿಸಿ ನೆಕ್ಸ್ಟ್ ಅದನ್ನ ಪೋಸ್ಟ್ ಮಾಡಬೇಕು. ಇವಾಗ ನೆಕ್ಸ್ಟ್ ಏನ್ ಫಿಲ್ಅಪ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ನಾನು ಇಲ್ಲಿ ಸರ್ವಿಸ್ ಸರ್ಟಿಫಿಕೇಟ್ ಫ್ಯಾಕ್ಟರ್ ಫಾರ್ಮ್ಯಾಟ್ ಅನ್ನ ನಾನು ಇಲ್ಲಿ ಡೈರೆಕ್ಟ್ ಆಗಿ ಪೇಸ್ಟ್ ಮಾಡಿದ್ದೀನಿ, ಯಾಕಂದ್ರೆ ಬರಿತಾ ಹೋದ್ರೆ ಲೆಂದಿ ವಿಡಿಯೋ ಆಗುತ್ತೆ, ಸೊ ಶಾರ್ಟ್ ಮಾಡ್ಲಿಕ್ಕೆ ನಾನು ಡೈರೆಕ್ಟ್ ಆಗಿ ಪೇಸ್ಟ್ ಮಾಡಿದ್ದೀನಿ. ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಇದನ್ನ ನೋಡ್ಕೊಂಡು ನೀವು ಡೈರೆಕ್ಟ್ ಆಗಿ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ. ಓಕೆ, ಸರ್ವಿಸ್ ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಟು ಬಿ ಪ್ರಿಂಟೆಡ್ ಆನ್ ದಿ ಒರಿಜಿನಲ್ ಲೆಟರ್ ಹೆಡ್ ಆಫ್ ದಿ ಆರ್ಗನೈಸೇಷನ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಒರಿಜಿನಲ್ ಕಂಪನಿದ ಏನು ಲೆಟರ್ ಹೆಡ್ ಇರುತ್ತಲ್ಲ, ಡೈರೆಕ್ಟ್ ಆಗಿ ಅದರಲ್ಲೇ ಇದನ್ನ ಕಾಪಿ ಮಾಡ್ಕೊಂಡು, ಅದರಲ್ಲಿ ಈ ಫಾರ್ಮ್ಯಾಟ್ ನಿಂತ್ರನೇ ಕಾಪಿ ಮಾಡ್ಕೊಂಡು ನಿಮ್ಮ ಹೆಸರು ಮತ್ತೆ ಡೀಟೇಲ್ಸ್ ಅನ್ನ ನೀವು ಇದರಲ್ಲಿ ಫಿಲ್ಅಪ್ ಮಾಡಿ, ನಿಮ್ಮ HR ಮತ್ತೆ HR ಪ್ಲಸ್ ನಿಮ್ಮ ಎಂಪ್ಲಾಯ್ಡ್, ಅಂದ್ರೆ ನೀವು ಯಾರ ಅಂಡರ್ ಒಳಗೆ ವರ್ಕ್ ಮಾಡ್ತಿರ್ತಾರಲ್ಲ, ಮ್ಯಾನೇಜರ್ ಇರ್ಲಿ, AGM, DGM, GM ಅವ್ರ ಕೆಳಗಡೆ ಇರ್ತಿರಲ್ಲ, ಅವ್ರದೇ ಸೀಲ್ ಸಿಗ್ನೇಚರ್ ಆಗಿರ್ಬೇಕು. ನೆಕ್ಸ್ಟ್ ನಿಮ್ಮ HR ಸೀಲ್ ಸಿಗ್ನೇಚರ್ ಆಗಿರ್ಬೇಕು, ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದಾನೆ ಅವನು ಓನರ್ ಆರ್ ಏಜೆಂಟ್ ಆಫ್ ಮಿಲ್, ಫ್ಯಾಕ್ಟರಿ ಆರ್ ವರ್ಕ್ಶಾಪ್ ಅಂತ ಹೇಳಿ. ಅಂದ್ರೆ ಏಜೆಂಟ್ ಅಂದ್ರೆ ನಿಮಗೆ ಅವರೇ HR ಇರ್ತಾರೆ, ಓನರ್ ಮತ್ತೆ ನಿಮ್ಮ ಮಧ್ಯಕ್ಕೆ ಅವ್ರದ್ದಿರ್ಬೇಕು. ನೆಕ್ಸ್ಟ್ ಇಲ್ಲಿ ವೆರಿಫೈಡ್ ಅಂಡ್ ಕೌಂಟರ್ ಸೈನ್ಡ್, ಅಂದ್ರೆ ಇಲ್ಲಿ ಸೀಲ್ ಸಿಗ್ನೇಚರ್ ಬಂದ್ಬಿಟ್ಟು ಬಾಯ್ಲರ್ ಇನ್ಸ್ಪೆಕ್ಟರ್ದೇ ಇರುತ್ತೆ. ನಿಮ್ಮ ರೀಜನ್ ಬಾಯ್ಲರ್ ಇನ್ಸ್ಪೆಕ್ಟರ್ ಯಾರು ಇರ್ತಾರಲ್ಲ ಅವ್ರದೇ ವೆರಿಫಿಕೇಶನ್ ಆಗಿ ಸೀಲ್ ಸಿಗ್ನೇಚರ್ ಅವ್ರದೇ ಆಗ್ಬೇಕು. ನೆಕ್ಸ್ಟ್ ಏನೇನ್ ಫಿಲ್ಅಪ್ ಮಾಡೋದಿದೆ ಆ ಫಾರ್ಮ್ಯಾಟ್ ಅಲ್ಲಿ ನೋಡಿ, ಇಲ್ಲಿ ಫುಲ್ ನೇಮ್, ನಿಮ್ದು SLC ಆಧಾರ್ ಕಾರ್ಡ್ ಯಾವ್ದು ನಿಮ್ದು ಫಾರ್ಮ್ಯಾಟ್ ಇರುತ್ತೆ, ಆ SLC ಮಾರ್ಕ್ಸ್ ಕಾರ್ಡ್ ವೈಸ್ ನಿಮ್ದು ಇಲ್ಲಿ ಫುಲ್ ನೇಮ್ ಅನ್ನ ಫಿಲ್ಅಪ್ ಮಾಡಿ. ನೆಕ್ಸ್ಟ್ ನಿಮ್ ತಂದೆ ಹೆಸರು ಬರುತ್ತೆ, ಫಾದರ್ಸ್ ನೇಮ್. ನೆಕ್ಸ್ಟ್ ನೀವು ಡೆಸಿಗ್ನೇಷನ್ ಆಫ್ ಎಂಪ್ಲಾಯ್ಮೆಂಟ್, ಏನಂತ ನೀವು ಆಪರೇಟ್ ಆಗ್ತಾ ಇದೀರಾ ಅಲ್ಲಿ, ಏನಂತ ಎಂಪ್ಲಾಯ್ಮೆಂಟ್ ನಿಮ್ದು ಇದೆ ಅಲ್ಲಿ ಅನ್ನೋದನ್ನ. ಫೈರ್ ಮ್ಯಾನ್ ಇರುತ್ತೆ, ಅಸಿಸ್ಟೆಂಟ್ ಫೈರ್ ಮ್ಯಾನ್ ಇರುತ್ತೆ, ಆಪರೇಟರ್ ಇರುತ್ತೆ, ಅಸಿಸ್ಟೆಂಟ್ ಆಪರೇಟರ್, ಬಾಯ್ಲರ್ ಅಟೆಂಡೆಂಟ್, ಪಂಪ್ ಮ್ಯಾನ್, ವಾಟರ್ ಮ್ಯಾನ್, ಈ ತರ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನೆ. ಇದೇ ಆಪ್ಷನ್ ನಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಂಡು ನಿಮ್ ಡೆಸಿಗ್ನೇಷನ್ ನ ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ನೆಕ್ಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಇದೆ, ನಿಮ್ ಡೇಟ್ ಆಫ್ ಜಾಯ್ನಿಂಗ್ ಅವರು ನೋಡ್ಕೊಂಡು ಹಾಕ್ತಾವ್ರೆ. ನೆಕ್ಸ್ಟ್ ವೆದರ್ ಕಂಟಿನ್ಯೂಸ್ ಟು ಬಿ ಇನ್ ಸರ್ವಿಸ್, ಎಸ್ ಆರ್ ನೋ, ಅಂದ್ರೆ ನೀವು ಅಲ್ಲಿ ಪ್ರೆಸೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರೋ ಅಥವಾ ಅದರ ಕಂಪ್ನಿನ ಬಿಟ್ಟು ಹೋಗಿದ್ದೀರೋ ಅಂತ ಇದೆ. ಮಾಡ್ತಾ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕ್ರಿ. ಇಫ್ ನಾಟ್ ಇನ್ ಸರ್ವಿಸ್, ಡೇಟ್ ಆಫ್ ರಿಲೀವಿಂಗ್, ನೀವು ನೋ ಅಂತ ಇಲ್ಲಿ ಬರೆದ್ರೆ ಇಲ್ಲಿ ನಿಮ್ದು ರಿಲೀವಿಂಗ್ ಡೇಟ್ ಅನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಇನ್ ದಿಸ್ ಆರ್ಗನೈಸೇಷನ್, ಎಷ್ಟು ವರ್ಷ ನೀವು ವರ್ಕ್ ಮಾಡಿದೀರಾ ಟಿಲ್ ಡೇಟ್ ಅನ್ನೋದನ್ನ ಇಲ್ಲಿ ಬರಿಬೇಕು. ನೆಕ್ಸ್ಟ್ ನೇಚರ್ ಆಫ್ ಎಂಪ್ಲಾಯ್ಮೆಂಟ್, ಪರ್ಮನೆಂಟ್ ಇದಿರೋ, ಕಾಂಟ್ರಾಕ್ಟರ್ ಇದಿರೋ ಅಥವಾ ಟೆಂಪರರಿ ಬೇಸ್ ಮೇಲೆ ಇದಿರೋ ಅನ್ನೋದನ್ನ ನೀವು ಇಲ್ಲಿ 3ರಲ್ಲಿ ಒಂದು ಚೂಸ್ ಮಾಡಿ ಅದನ್ನ ಬರೀರಿ. ನೆಕ್ಸ್ಟ್ ನಿಮ್ದು ಡೇಟ್ ಆಫ್ ಬರ್ತ್ ಬರೀತೀರಾ. ನೆಕ್ಸ್ಟ್ ಆಧಾರ್ ನಂಬರ್ ಹಾಕ್ತೀರಾ. ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಫ್ ದಿ ಕ್ಯಾಂಡಿಡೇಟ್ ಆಸ್ ಪರ್ ರೆಕಾರ್ಡ್, ಅಂದ್ರೆ ನಿಮ್ದು ಮಿನಿಮಮ್ ಎಲಿಜಿಬಿಲಿಟಿ ಆಗ್ಲಿಕ್ಕೆ SSLC ಬೇಕಾಗಿದೆ. SSLC, ITI, ಡಿಪ್ಲೊಮಾ, ಹೈಯರ್, SLC ಆಫ್ಟರ್ ಯಾವ್ದಿದೆ ಅಲ್ಲ ಅದನ್ನು ಹಾಕಿ, ಪ್ಲಸ್ SLC ನೀವು ಕಂಪಲ್ಸರಿ ಇಲ್ಲಿ ಇನ್ಕ್ಲೂಡ್ ಮಾಡಬೇಕು. ಐಡೆಂಟಿಫಿಕೇಶನ್ ಮಾರ್ಕ್, ಮೋಲ್, ಸ್ಕೇರ್ ಎಟ್ಸೆಟ್ರಾ ಅಂತ ಇದೆ. ಮಚ್ಚೆ ಇದೆನೋ ಅಥವಾ ಯಾವ್ದಾದ್ರು ಗಂಭೀರವಾದ ಗಾಯ ಆಗಿರೋ ಮಾರ್ಕ್ ಇದೆನೋ ಅದನ್ನ ಯಾವ್ದಾದ್ರು ಇದ್ರೆ ಬರೀರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಬರೀರಿ. ನೆಕ್ಸ್ಟ್ ನೀವು ಸ್ಪೆಸಿಫಿಕೇಶನ್ ಆಫ್ ದಿ ಬಾಯ್ಲರ್ ವೇರ್ ದ ಕ್ಯಾಂಡಿಡೇಟ್ ಹ್ಯಾಸ್ ಸರ್ವ್ಡ್ ಆರ್ ಆಸ್ ಫಾಲೋಸ್, ಅಂದ್ರೆ ನಿಮ್ಮ ಇವಾಗ ಕೆಲವೊಂದು ಕಂಪನಿಗಳಲ್ಲಿ ನಂಬರ್ ಆಫ್ ಬಾಯ್ಲರ್ಸ್ ಇರ್ತವೆ, 2 ಇರ್ತವೆ, 3 ಇರ್ತವೆ, ಈ ತರ ಇರ್ತವೆ, ಅಥವಾ ಒಂದೇ ಇರುತ್ತೆ. ಒಂದೇ ಇದ್ರೆ ಒಂದೇ ಬಾಯ್ಲರ್ದು ಡೀಟೇಲ್ಸ್ ಅನ್ನ ಬರೀರಿ, ಅಥವಾ 2 ಇದ್ರೆ 2, 3 ಇದ್ದಾಗ ನೀವು ಅಲ್ಲಿ ವರ್ಕ್ ಮಾಡ್ತಿದ್ರೆ ಮಾತ್ರ, ಅಂದ್ರೆ 2ನೇ ಬಾಯ್ಲರು ಅಥವಾ 3ನೇ ಬಾಯ್ಲರ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರೆ ಮಾತ್ರ ಅದರದ್ದು ಡೀಟೇಲ್ಸ್ ಅನ್ನ ಫಿಲ್ಅಪ್ ಮಾಡಿ. ಇಲ್ಲ ಒಂದೇ ಬಾಯ್ಲರ್ ನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಬಾಯ್ಲರ್ದು ಮಾತ್ರ ಡೀಟೇಲ್ಸ್ ಅನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿ. ಯಾವ್ದಾವ್ದು ಏನೇನಿರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಆಫ್ ಬಾಯ್ಲರ್ ಇರುತ್ತೆ, ಅಂದ್ರೆ ನಿಮ್ದು KTK ನಂಬರ್ ಇರುತ್ತೆ. ನೆಕ್ಸ್ಟ್ ಡೇಟ್ ಆಫ್ ಬಾಯ್ಲರ್ ರಿಜಿಸ್ಟ್ರೇಷನ್, ಡೇಟ್ ಆಫ್ ಬಾಯ್ಲರ್ ರಿಜಿಸ್ಟ್ರೇಷನ್ ಮೋಸ್ಟ್ಲಿ HR ಅಥವಾ ನಿಮ್ ಕಂಪನಿ GM HR ಗೆ ಗೊತ್ತಿರುತ್ತೆ, ಅವ್ರು ನೋಡ್ಕೊಂಡು
ಅದನ್ನ ಹೇಳಿ ಕೊಡ್ತಾರೆ. ನೆಕ್ಸ್ಟ್ ಇಯರ್ ಆಫ್ ಮ್ಯಾನುಫ್ಯಾಕ್ಚರ್ ಆಫ್ ಬಾಯ್ಲರ್ ಇರುತ್ತೆ. ನೇಮ್ ಆಫ್ ಬಾಯ್ಲರ್ ಮ್ಯಾನುಫ್ಯಾಕ್ಚರ್ ಯಾವ್ದಿರುತ್ತೆ, ನಿಮ್ಮ ಬಾಯ್ಲರ್ ಮೇಕ್ ಯಾವ್ದಿರುತ್ತೆ, IJT, ಥರ್ಮ್ಯಾಕ್ಸ್, SS ಈ ತರದ್ದು ಬರೀತೀರಾ. ಸೊ ನೇಮ್ ಆಫ್ ಬಾಯ್ಲರ್ ಮ್ಯಾನುಫ್ಯಾಕ್ಚರ್ ಬರೀತೀರಾ. ನೆಕ್ಸ್ಟ್ ಅದರದ್ದು ವರ್ಕಿಂಗ್ ಪ್ರೆಷರ್ ಏನಿದೆ ಅದನ್ನು ವರ್ಕಿಂಗ್ ಪ್ರೆಷರ್ ಬರೀರಿ. ಹೀಟಿಂಗ್ ಸರ್ಫೇಸ್ ಏರಿಯಾ ಎಷ್ಟಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಹೀಟಿಂಗ್ ಸರ್ಫೇಸ್ ಏರಿಯಾ ಬರೀರಿ. ಟೈಪ್ ಆಫ್ ಬಾಯ್ಲರ್, ವಾಟರ್ ಟ್ಯೂಬ್ ಇದೆನೋ ಫೈರ್ ಟ್ಯೂಬ್ ಇದೆನೋ ಅದನ್ನು ಬರೀರಿ. ನೆಕ್ಸ್ಟ್ ಸ್ಟೀಮ್ ಜನರೇಷನ್ ಕೆಪಾಸಿಟಿ ಆಫ್ ದಿ ಬಾಯ್ಲರ್, ಅಂದ್ರೆ ಟೋಟಲ್ ಸ್ಟೀಮ್ ಫ್ಲೋ ಎಷ್ಟಿರುತ್ತೆ ನಿಮ್ದು ಕೆಪಾಸಿಟಿ, 80 ಟನ್ ಬಾಯ್ಲರು, 60 ಟನ್ ಬಾಯ್ಲರು, 5 ಟನ್ 2 ಟನ್ ಬಾಯ್ಲರು, 8 ಟನ್ ಬಾಯ್ಲರು ಈ ತರ ಇರುತ್ತೆ. ಅದನ್ನ ನೀವು ಇಲ್ಲಿ ಇನ್ಕ್ಲೂಡ್ ಮಾಡಿ. ನೆಕ್ಸ್ಟ್ ದಿಸ್ ಸರ್ಟಿಫಿಕೇಟ್ ಈಸ್ ಇಶ್ಯೂಡ್ ಟು ಶ್ರೀಮತಿ ಡ್ಯಾಶ್ ಟು ಅಪಿಯರ್ ಫಾರ್ ಫಸ್ಟ್ ಕ್ಲಾಸ್ ಆರ್ ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಅಟೆಂಡೆಂಟ್ ಎಕ್ಸಾಮಿನೇಷನ್ ಇನ್ ಕರ್ನಾಟಕ ಸ್ಟೇಟ್ ಅಂತ ಇದೆ. ಇಲ್ಲಿ ಕೂಡ ನಿಮ್ಮ ಹೆಸರು ಬರುತ್ತೆ. ಇಲ್ಲಿ ಏನ್ ಹೆಸರು ಹಾಕಿರ್ತೀರಾ ಅದೇ ಹೆಸರನ್ನ ಇಲ್ಲಿ ಬರ್ತಾರೆ. ನೆಕ್ಸ್ಟ್ ಇಲ್ಲಿ ನಾನು ಹೇಳ್ದಂಗೆ ನೀವು ಯಾರ ಅಂಡರಲ್ಲಿ ವರ್ಕ್ ಮಾಡ್ತಿರ್ತೀರಲ್ಲ, ಮ್ಯಾನೇಜರ್ ಇರ್ಲಿ, AGM ಇರ್ಲಿ, DGM ಇರ್ಲಿ, GM ಸರ್ ಇರ್ಲಿ, ಅವ್ರದೇ ಸೀಲ್ ಸಿಗ್ನೇಚರ್ ಆಗಿರ್ಬೇಕು. ನೆಕ್ಸ್ಟ್ ಈ ಕೌಂಟರ್ ಸಿಗ್ನೇಚರ್ ಅಲ್ಲಿ ನಿಮ್ದು HR ಡಿಪಾರ್ಟ್ಮೆಂಟ್ ಅಥವಾ ನಿಮ್ಮ ಹೈಯರ್ ಅಥಾರಿಟಿ ಯಾರು ಇರ್ತಾರಲ್ಲ, ಹೈಯರ್ ಮ್ಯಾನೇಜ್ಮೆಂಟ್, ಅಪ್ಪರ್ ಮ್ಯಾನೇಜ್ಮೆಂಟ್, ಅವ್ರ ಸೀಲ್ ಸಿಗ್ನೇಚರ್ ಇಲ್ಲಿ ಆಗ್ಬೇಕು. ನೆಕ್ಸ್ಟ್ ಈ ವೆರಿಫೈಡ್ ಅಂಡ್ ಕೌಂಟರ್ ಸೈನ್ಡ್ ಅಂತ ಇದೆ ಅಲ್ಲ, ಇಲ್ಲಿ ಮಾತ್ರ ಬಾಯ್ಲರ್ ಇನ್ಸ್ಪೆಕ್ಟರ್ದೇ ಸೀಲ್ ಸಿಗ್ನೇಚರ್ ಇರುತ್ತೆ. ಓಕೆನಾ? ಇವಾಗ ನಾನು ಸೆಕೆಂಡ್ ಕ್ಲಾಸ್ ಬಾಯ್ಲರ್ ಆಪರೇಟರ್ ಅಟೆಂಡರ್ ಎಕ್ಸಾಮಿಗೆ ಏನ್ ಅಪ್ಲಿಕೇಶನ್ ಇದೆ ಅಲ್ಲ, ಫಾರ್ಮ್ A2, ಅದನ್ನ ಇಲ್ಲಿ ನಾನು ಸ್ಟಿಕ್ ಮಾಡಿದ್ದೀನಿ. ಸೊ ಇದನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿ, ನೀವು ಅದೇ ತರ ತುಂಬಿಕೊಂಡು ಹೋಗಿರಿ. ಓಕೆ, ಫಸ್ಟ್ ನೀವು ರೀಸೆಂಟ್ ಫೋಟೋಗ್ರಾಫ್ ಅನ್ನ ಇಲ್ಲಿ ಪೇಸ್ಟ್ ಮಾಡಬೇಕು. ಅದು ಸೈಜ್ ಬಂದ್ಬಿಟ್ಟು 50 mm by 65 mm ಇರಬೇಕು. ಓಕೆನಾ? ನೆಕ್ಸ್ಟ್ ನಿಮ್ದು ನೇಮ್ ಬರಿಬೇಕು. ಇಲ್ಲಿ ಕ್ಯಾಪಿಟಲ್ ಲೆಟರ್ ನಲ್ಲಿ ನಿಮ್ಮ ಹೆಸರನ್ನು ಬರೀರಿ. ಹೆಸರು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಏನ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ನೀವು ಇಲ್ಲಿ ನಿಮ್ಮ ಹೆಸರನ್ನು ಬರೀರಿ. ನಿಮ್ ತಂದೆ ಹೆಸರು ಬರೀರಿ. ನ್ಯಾಷನಾಲಿಟಿ ನಿಮ್ದು ಇಂಡಿಯನ್ ಅಂತ ಬರೀರಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬರೀರಿ. ಪ್ಲೇಸ್ ಆಫ್ ಬರ್ತ್ ನೀವು ಎಲ್ಲಿ ಹುಟ್ಟಿರೋದು ಅನ್ನೋದನ್ನು ಬರೀರಿ. ನೆಕ್ಸ್ಟ್ ನಿಮ್ಮ ಮನೆಯದು ಪರ್ಮನೆಂಟ್ ಅಡ್ರೆಸ್ ಅನ್ನ ಈ ಕಾಲಮ್ ನಲ್ಲಿ ತುಂಬಿ. ನೆಕ್ಸ್ಟ್ ವೆದರ್ ಅಪಿಯರ್ಡ್ ಇನ್ ಪ್ರೀವಿಯಸ್ ಎಕ್ಸಾಮಿನೇಷನ್, ಅಂದ್ರೆ ಬೇರೆ ಸ್ಟೇಟ್ ನಲ್ಲೂ ನೀವು ಯಾವ್ದಾದ್ರು ಎಕ್ಸಾಮ್ ಅನ್ನು, ನೀವು ಬೇರೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರ್ದಿದ್ರೆ ಅದನ್ನ ನೀವು ಇಲ್ಲಿ ಇನ್ಕ್ಲೂಡ್ ಮಾಡಿ. ಮತ್ತೆ ಅದರದ್ದು ಡೇಟೆಡ್ ಪ್ಲೇಸ್ ಅನ್ನ ನೀವು ಎಲ್ಲಿ ಬರ್ದಿದ್ದೀರಾ ಅದನ್ನ ಇಲ್ಲಿ ಬರೀರಿ. ಸಪೋಸ್ ಯಾವ್ದು ಬರ್ದಿಲ್ಲ ಅಂದ್ರೆ ಇದನ್ನ ಗ್ಯಾಪ್ ಹಾಕಿ ಕೈ ಬಿಡಿ. ಓಕೆ, ಇಲ್ಲಿ ಪಾರ್ಟ್ 2 ಇದೆ ನೋಡಿ, ಪರ್ಟಿಕ್ಯುಲರ್ಸ್ ಆಫ್ ಆಲ್ ಸರ್ಟಿಫಿಕೇಟ್ಸ್ ಸಬ್ಮಿಟೆಡ್ ಅಂತ. ಅಂದ್ರೆ ನೀವು ಎಷ್ಟು ನಂಬರ್ ಆಫ್ ಸರ್ಟಿಫಿಕೇಟ್ಸ್, ಅಂದ್ರೆ ಇವಾಗ ಸೆಕೆಂಡ್ ಕ್ಲಾಸ್ ಬರೀತಿದ್ರ, ಫಸ್ಟ್ ಕ್ಲಾಸ್ ಬರೀತಿದ್ರ ಅಂತಂದ್ರೆ ಅವರು ಇಲ್ಲಿ ಬರಿಬೇಕು. ಸೆಕೆಂಡ್ ಕ್ಲಾಸ್ ಸರ್ಟಿಫಿಕೇಟ್ ನಾವು ತಗೊಂಡಿದ್ದೀನಿ, ನಂಬರ್ ಆಫ್ ಸರ್ಟಿಫಿಕೇಟ್ ಎಷ್ಟು ಒಂದಿರುತ್ತೆ. ಸೊ ಕ್ಲಾಸ್ ಆಫ್ ಸರ್ಟಿಫಿಕೇಟ್ ಸೆಕೆಂಡ್ ಕ್ಲಾಸ್, ಪ್ಲೇಸ್ ಆಫ್ ಇಶ್ಯೂ, ಡೇಟ್ ಆಫ್ ಇಶ್ಯೂ, ಇಫ್ ಸಸ್ಪೆಂಡೆಡ್ ಆರ್ ಕ್ಯಾನ್ಸಲ್ಡ್ ಅಂಡ್ ಇಫ್ ಸೋ ಸ್ಟೇಟ್ ಬೈ ಹೂಮ್ ಅಂತಂದ್ರೆ ಏನಾದ್ರೂ ಸಸ್ಪೆಂಡ್ ಆಗಿದ್ರೆ ಅಥವಾ ಕ್ಯಾನ್ಸಲ್ ಆಗಿದ್ರೆ ಎಕ್ಸಾಮ್, ಅಥವಾ ಅವರು ಯಾವ ಕಾರಣಕ್ಕಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡ್ಬೇಕಾಗಿರುತ್ತೆ. ಇದನ್ನೆಲ್ಲ ಗ್ಯಾಪ್ ಬಿಟ್ಬಿಡಿ ನೀವು ಅದನ್ನ. ಫಸ್ಟ್ ಕ್ಲಾಸ್ ದವ್ರು ಬರಿಬೇಕಾಗಿರುತ್ತ ಪಾರ್ಟ್ ಇದು. ಸೊ ಪಾರ್ಟ್ 3 ದಲ್ಲಿ ಲಿಸ್ಟ್ ಆಫ್ ಟೆಸ್ಟಿಮೋನಿಯಲ್ಸ್ ಅಂಡ್ ಸ್ಟೇಟ್ಮೆಂಟ್ ಆಫ್ ಸರ್ವಿಸ್ ಅಂತ ಇದೆ ನೋಡಿ. ಅಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಲೆಟರ್ ಅನ್ನ ಯಾವ್ಯಾವ ಕಂಪನಿಯಿಂದ ತಗೊಂಡಿರ್ತೀರಾ, ಸಪೋಸ್ ಒಂದೇ ಎಕ್ಸ್ಪೀರಿಯನ್ಸ್ ಇದ್ರೆ ಒಂದೇ ಬರಿಬೇಕು, ಅಥವಾ 2-3 ಇದ್ರೆ ಅದನ್ನ ಸೀರಿಯಲ್ ನಂಬರ್ ಹಾಕಿ 1, 2 ಅಂತ ಬರೆದು ಅದನ್ನ ಬರಿಬೇಕು. ಏನೇನಿದೆ ಸೀರಿಯಲ್ ನಂಬರ್ ಆಫ್ ಟೆಸ್ಟಿಮೋನಿಯಲ್ಸ್, ನಂಬರ್ 1 ಯಾವುದು ಸರ್ವಿಸ್ ಲೆಟರ್, ಡೇಟ್ ಆಫ್ ಟೆಸ್ಟಿಮೋನಿಯಲ್ಸ್ ನಿಮ್ಗೆ ಯಾವಾಗ ಆ ಸರ್ವಿಸ್ ಲೆಟರ್ ಅನ್ನ ಆ ಕಂಪನಿಯವರು ಪ್ರೊವೈಡ್ ಕೊಟ್ಟಿದ್ದಾರೆ ಅಲ್ಲ, ಅದೇ ಡೇಟ್ ಅನ್ನ ಇಲ್ಲಿ ಫಿಲ್ಅಪ್ ಮಾಡಿ. ನೆಕ್ಸ್ಟ್ ನೇಮ್ ಅಂಡ್ ಡೆಸಿಗ್ನೇಷನ್ ಆಫ್ ಪರ್ಸನ್ ಸೈನಿಂಗ್ ದ ಟೆಸ್ಟಿಮೋನಿಯಲ್ಸ್, ಅಂದ್ರೆ ನಿಮ್ ಮ್ಯಾನೇಜರ್ ಇರ್ತಾರಲ್ಲ, ಅವರೇ ಸಿಗ್ನೇಚರ್ ಹಾಕಿರ್ತಾರಲ್ಲ ಆ ಸರ್ವಿಸ್ ಲೆಟರ್ಗೆ, ಆ ಸರ್ವಿಸ್ ಲೆಟರ್ ಅನ್ನ ನೀವು ಅವ್ರದ್ದು ಹೆಸರು, ನಿಮ್ಮ ಮ್ಯಾನೇಜರ್ ಹೆಸರು ಪ್ಲಸ್ ಅವ್ರದ್ದು ಡೆಸಿಗ್ನೇಷನ್ ಏನಿರುತ್ತೆ, ಇವಾಗ ಭೋಜನ್ ಮ್ಯಾನೇಜರ್ ಅಂತ ಇರುತ್ತೆ, ಬಾಯ್ಲರ್ ಇನ್ಚಾರ್ಜ್ ಅಂತ ಇರುತ್ತೆ, ಅಥವಾ AGM ಸರ್ ಅಂತ ಇರುತ್ತೆ, GM ಸರ್ ಅಂತ ಇರುತ್ತೆ, ಆ ತರ ಅವ್ರದ್ದು ಡೆಸಿಗ್ನೇಷನ್ ಬರೀರಿ. ನೆಕ್ಸ್ಟ್ ಆ ಕಂಪನಿ ಯಾವ ಫ್ಯಾಕ್ಟ್ರಿಲಿ ವರ್ಕ್ ಮಾಡಿದಿರಲ್ಲ ನೀವು ಅದರದ್ದು ಅಡ್ರೆಸ್ ಬರಿಬೇಕು. ನೆಕ್ಸ್ಟ್ ನಂಬರ್, ಟೈಪ್ ಅಂಡ್ ಹೀಟಿಂಗ್ ಸರ್ಫೇಸ್ ಆಫ್ ಬಾಯ್ಲರ್ ವರ್ಕ್ಡ್ ಆನ್, ಅಂದ್ರೆ ಒಂದೇ ಬಾಯ್ಲರ್ ನಲ್ಲಿ ವರ್ಕ್ ಮಾಡಿದಿರ ಆ ಪರ್ಟಿಕ್ಯುಲರ್ ಕಂಪನಿನಲ್ಲಿ, ನೀವು ಫ್ಯಾಕ್ಟ್ರಿ ಒಳಗೆ ಒಂದೇ ಬಾಯ್ಲರ್ ನಲ್ಲಿ ವರ್ಕ್ ಮಾಡಿದಿರಾ ಅಂದ್ರೆ ಒಂದನ್ನು ಬರೀರಿ, ಒಂದ್ ಬಾಯ್ಲರ್ ಅಂತ ಬರೀರಿ, ಅದ್ರದ್ದು ಹೀಟಿಂಗ್ ಸರ್ಫೇಸ್ ಏರಿಯಾ ಬರೀರಿ. ಸಪೋಸ್ ಎರಡರಲ್ಲಿ ವರ್ಕ್ ಮಾಡಿದ್ದೀರಾ ಅಂತಂದ್ರೆ 2 ಬಾಯ್ಲರ್ಸ್ ಅಂತ ಬರೀರಿ, ಅದರದ್ದು ಹೀಟಿಂಗ್ ಸರ್ಫೇಸ್ ಏರಿಯಾ ಒಂದೊಂದು ಹೀಟಿಂಗ್ ಸರ್ಫೇಸ್ ಏರಿಯಾ ಬರೀರಿ. ನೆಕ್ಸ್ಟ್ ಕೆಪಾಸಿಟಿ ಇನ್ ವಿಚ್ ಎಂಪ್ಲಾಯ್ಡ್, ಅಂದ್ರೆ ಎಷ್ಟು ಟನ್ ಬಾಯ್ಲರ್ ನಲ್ಲಿ ನೀವು ವರ್ಕ್ ಮಾಡಿದ್ದೀರಾ ಅದನ್ನ ಬರೀರಿ. ಒಂದೇ ಇದ್ರೆ 80 ಟನ್ 40 ಟನ್ ಅದನ್ನ ಎಷ್ಟಿದೆ ಅದನ್ನ ನೋಡ್ಕೊಂಡು ಬರೀಬೇಕು. ನೆಕ್ಸ್ಟ್ ಸರ್ವಿಸ್ ಆಫ್ ಅಪ್ಲಿಕೆಂಟ್ ಅಂತ ಒಂದಿದೆ ನೋಡಿ, ಡೇಟ್ ಆಫ್ ಕಮೆನ್ಸ್ಮೆಂಟ್, ಡೇಟ್ ಆಫ್ ಟರ್ಮಿನೇಷನ್, ಅಂದ್ರೆ ನೀವು ಯಾವ ಪೀರಿಯಡ್ ಇಂದ
ಯಾವ ಡೇಟ್ ಇಂದ ಯಾವ ಡೇಟ್ ವರೆಗೂ ವರ್ಕ್ ಮಾಡಿದಿರಾ ಅಲ್ಲಿ ಅನ್ನೋದನ್ನ ಇಲ್ಲಿ ಬರಿಬೇಕು. ನೆಕ್ಸ್ಟ್ ಇದನ್ನ ನೋಡ್ಕೊಂಡು ನೀವು ಎಷ್ಟು ವರ್ಷ ಮಾಡಿದಿರಾ, ಎಷ್ಟು ತಿಂಗಳು, ಎಷ್ಟು ಡೇಸ್ ಆಗಿದೆ ಅನ್ನೋದನ್ನ ಈ ಕಾಲಮ್ ನಲ್ಲಿ ಫಿಲ್ಅಪ್ ಮಾಡಿ. ನೆಕ್ಸ್ಟ್ ಇದನ್ನ ನೀವು ಏನು ಫಿಲ್ಅಪ್ ಮಾಡೋಂಗಿಲ್ಲ, ಇದು ಗ್ಯಾಪೇ ಬಿಟ್ರಿ ನೀವು, ಇದು ಅಪ್ಲಿಕೆಂಟ್ಗೆ ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಟೋಟಲ್ ಸರ್ವಿಸ್ ಟೈಮ್ ಸರ್ವ್ಡ್ ಫಾರ್ ವಿಚ್ ಸರ್ಟಿಫಿಕೇಟ್ ಆರ್ ಪ್ರೊಡ್ಯೂಸ್ಡ್ ಅಂತ. ನೆಕ್ಸ್ಟ್ ಸಿ ಇದೆ, ಟೈಮ್ ಸರ್ವ್ಡ್ ಫಾರ್ ವಿಚ್ ನೋ ಸರ್ಟಿಫಿಕೇಟ್ಸ್ ಆರ್ ಪ್ರೊಡ್ಯೂಸ್ಡ್. ಅಂದ್ರೆ ಟೋಟಲ್ ನಿಮ್ದು ಸರ್ವಿಸ್ ಇರುತ್ತೆ, ಒಂದು 6 ವರ್ಷ ಇರುತ್ತೆ ಸೆಕೆಂಡ್ ಕ್ಲಾಸ್ ಬರೀಲಿಕ್ಕೆ, ನೀವು 6 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ನಿಮ್ಮ ಹತ್ರ 2 ವರ್ಷದ್ದು 3 ವರ್ಷದ್ದು ನೀವು ಪ್ರೊಡ್ಯೂಸ್ ಮಾಡಿರ್ತೀರ ಇಲ್ಲಿ ಏನು ನಿಮ್ಮ ಸರ್ವಿಸ್ ಲೆಟರ್ನ. ಟೋಟಲ್ ಸರ್ವಿಸ್ ನಿಮ್ದು ಎಷ್ಟು ಇರುತ್ತೆ, 6 ವರ್ಷ ಅಂತ ಬರೀರಿ. ಸರ್ಟಿಫಿಕೇಟ್ ನೀವು ಎಷ್ಟು ಪ್ರೊಡ್ಯೂಸ್ ಮಾಡಿರ್ತೀರಾ, 2 ವರ್ಷನೋ 3 ವರ್ಷನೋ ಅದಷ್ಟೇ ಇಲ್ಲಿ ಬರೀರಿ. ಸರ್ಟಿಫಿಕೇಟ್ ಇಲ್ದಂಗೆ ನೀವು ಎಷ್ಟು ವರ್ಷ ವರ್ಕ್ ಮಾಡಿದಿರಾ ಅನ್ನೋದನ್ನು ಕೂಡ ಇಲ್ಲಿ ಬರಿಬೇಕು. ಓಕೆ, ನೆಕ್ಸ್ಟ್ ಪಾರ್ಟ್ 4 ಮತ್ತೆ 5 ಇದೆ. ಓಕೆ, ನೀವು ಇವಾಗ ಪಾರ್ಟ್ 3 ವರೆಗೂ ನೋಡಿದಿರಾ. ಇವಾಗ ಪಾರ್ಟ್ 4 ನಲ್ಲಿ ಏನಿದೆ, ಡಿಕ್ಲರೇಷನ್ ಟು ಬಿ ಮೇಡ್ ಬೈ ದ ಅಪ್ಲಿಕೆಂಟ್. ಅಂದ್ರೆ ಇವಾಗ ನಂದು ನಾಲೆಡ್ಜ್ ಪ್ರಕಾರ, ಅಪ್ಲಿಕೆಂಟ್ ನಾಲೆಡ್ಜ್ ಪ್ರಕಾರ ನಾನು ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಫಾರ್ಮೆಟ್ ನಲ್ಲಿ ಸರಿಯಾದ ಮಾಹಿತಿ ಇದೆ ಅಂತ ನೀವು ಇಲ್ಲಿ ನಿಮ್ಮ ಸಿಗ್ನೇಚರ್ ಅನ್ನ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಅನ್ನ ಹಾಕ್ತೀರಾ. ಸೊ ಡೇಟ್ ಆಟ್ ಅಂದ್ರೆ ಇವತ್ತಿನ ದಿನ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ 8ನೇ ತಾರೀಕು 8th ಆಫ್ ದಿಸ್ ಸಂಡೇ ಆಫ್ ಫೆಬ್ರವರಿ 2026 ಇವತ್ತಿನ ಡೇಟ್ ಅಂತ ಅನ್ಕೊಳ್ಳಿ. ಸೊ ನೀವು ಯಾವಾಗ ಹಾಕ್ತೀರಾ ಅವಾಗಿಂದ ನಿಮ್ದು ಡೇಟ್ ಹಾಕೊಳ್ಳಿ. ಮತ್ತೆ ನಿಮ್ದು ಸಿಗ್ನೇಚರ್ ಆಫ್ ದಿ ಅಪ್ಲಿಕೆಂಟ್ ಇಲ್ಲಿ ಸಿಗ್ನೇಚರ್ ಮಾಡಿ, ನಿಮ್ದು ಪರ್ಮನೆಂಟ್ ಅಡ್ರೆಸ್ ಬರೀರಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಬರೀರಿ, ಮೇಲ್ ಐಡಿ ಬರೀರಿ. ಸೈನ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಸಿಗ್ನೇಚರ್ ಅಂಡ್ ಡೆಸಿಗ್ನೇಷನ್ ಅಂತ ಇದೆಯಲ್ಲ, ನಿಮ್ದು ಸರ್ಟಿಫಿಕೇಟ್ ಯಾರು ಕೊಟ್ಟಿರ್ತಾರೆ ಅವ್ರದ್ದು ಸಿಗ್ನೇಚರ್ ಪ್ಲಸ್ ನಿಮ್ಗೆ ಡೆಸಿಗ್ನೇಷನ್ ಬರ್ದು ಇಲ್ಲಿ ಪಾರ್ಟ್ ಬರ್ದು ಬಿಟ್ರೆ ಇದಕ್ಕೆ ಕ್ಲೋಸ್ ಆಯ್ತು ನಿಮ್ದು. ಪಾರ್ಟ್ 5 ಏನಿದೆ ಅಲ್ಲ, ಇದು ಅಪ್ಲಿಕೇಶನ್ ತುಂಬೋರು ಅಂದ್ರೆ ನೀವು ಅಪ್ಲಿಕೆಂಟ್ಸ್ ಯಾರು ಇದನ್ನ ಫಿಲ್ಅಪ್ ಮಾಡಕ್ ಹೋಗ್ಬೇಡಿ. ಇದನ್ನ ನಿಮ್ಮ ಎಕ್ಸಾಮಿನ್ ಹಾಲ್ ನಲ್ಲಿ ಕಮಿಟಿ ಅವರೇ ಫಿಲ್ಅಪ್ ಮಾಡ್ಕೊಂತಾರೆ. ಸೊ ಫಾರ್ಮೆಟ್ A1 ದವ್ರಿಗೂ ಸೇಮ್ ಇದೆ, ಫಾರ್ಮ್ A1 ಅವರು ಬಾಯ್ಲರ್ ಫಸ್ಟ್ ಕ್ಲಾಸ್ ದವ್ರಿಗೂ ಸೇಮ್ ಇದೆ, ಫಾರ್ಮ್ A2 ದವ್ರಿಗೂ ಸೇಮ್ ಇದೆ. ಸೊ ನಿಮ್ಗೆ ಯಾವ್ದಾವ್ದು ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಬಾಯ್ಲರ್ ಫಸ್ಟ್ ಕ್ಲಾಸ್ ಆಗಲಿ ಸೆಕೆಂಡ್ ಕ್ಲಾಸ್ ಆಗಲಿ, ಅವರು ಚೂಸ್ ಮಾಡಿಕೊಂಡು ಆಯಾ ಫಾರ್ಮೆಟ್ ನಲ್ಲಿ ನೀವು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಲೈಕ್ ಆಗಿದೆ ಅಂತ ಅನ್ಕೊಂತೀನಿ. ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.